ಚಕ್ರೆ 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 ಚಕ್ರೆ. ಶಶ, ಏನು ಆಯ್ತು? ಯಾಕೆ ಕೂಕೋತಿದ್ಯಾ? ಏನಾಯ್ತಾ? ಕರಿ ಆ ಚಕ್ರೆನ, ಇದೆ ಅವನಿಗೆ ಇವತ್ತು. ಕೂಗಾಡೋದನ್ನ ಬಿಟ್ಟು ಅದೇನಾಯ್ತು ಅಂತ ಹೇಳು. ಬ್ಯಾಂಕಿಗೆ ಹೋಗಿದ್ದಿಲ್ಲ, ಜಾಸ್ಮಿನ್ ಹೆಸರಲ್ಲಿರೋ ದುಡ್ಡನ್ನೆಲ್ಲ ನಿನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಯಾ? ಅಲ್ಲಿದ್ರೆ ತಾನೇ. ಜಾಸ್ಮಿನ್ ಅಕೌಂಟಲ್ಲಿ ಒಂದು ಬಿಡುಗಾಸು ಇಲ್ಲ. ಆ ಚಕ್ರ ಎಲ್ಲ ದುಡ್ಡು ಲಪ್ಟಾಯಿಸಿದಾನೆ. ಇವತ್ತಿದೆ ಅವನಿಗೆ. ಅವನು ನಾನಿವತ್ತು ಸುಮ್ಮನೆ ಬಿಡಲ್ಲ. ಚಕ್ರೆ ಚಕ್ರೆ. ಏನು ಅಂಕಲ್, ಏನೋ ಜೋರಾಗಿ ಕೂಗ್ತಾ ಇದ್ದೀರಾ? ಎನಿ ಪ್ರಾಬ್ಲಮ್? ನೀನೇ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಪ್ರಾಬ್ಲಮ್. ಇದ್ಮೇಲೆ ಈ ಮನೇಲಿ ಇರಕ್ಕೆ ನಿನಗೆ ನಾನು ಅವಕಾಶ ಕೊಡಲ್ಲ. ಅಯ್ಯೋ, ನಾನೇನು ಮಾಡಿದೆ ಅಂತ ಹೀಗೆ ಹೇಳ್ತಾ ಇದ್ದೀರಾ ನೀವು? ಅದು ಅಲ್ಲದೆ ನನ್ನನ್ನ ಮನೆಯಿಂದ ಹೋಗುವಂತ ನೀವು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ಅದನ್ನ ನಿಮ್ಮ ಮಗಳು ನನ್ನ ಲವ್ಲಿ ಜಾಸ್ಮಿನ್ ಹೇಳಿದ್ರೆ ಮಾತ್ರ ಸಾಧ್ಯ. ನನ್ನನ್ನು ಹೊರಗೆ ಹಾಕೋದಕ್ಕೆ ನಿಮ್ಮಿಂದ ಮಾತ್ರ ಅಲ್ಲ, ನಿಮ್ಮ ಹಿಂದೆ ಇರೋ ಪುಂಡರ ಪಡೆಯಿಂದನೂ ಸಾಧ್ಯ ಇಲ್ಲ. ಚಕ್ರೆ, ಯಾರು ಮುಂದೆ ನಿಂತು ಮಾತಾಡ್ತಾ ಇದೆಯಾ ಅಂತ ಯೋಚನೆ ಮಾಡು. ನಾನು ಮೊದಲಿನ ಶಶಾಂಕ್ ಆಗೋಕ್ಕೆ ಬಿಡಬೇಡ. ಮರ್ಯಾದೆಯಿಂದ ನನ್ನ ಮಗಳ ಅಕೌಂಟಲ್ಲಿ ದುಡ್ಡೆಲ್ಲ ವಾಪಸ್ ನನಗೆ ಸಿಕ್ಕಿದ್ರೆ ಸರಿ. ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ. ಚಕ್ರಿ ತಪ್ಪು ಮಾಡಲ್ಲ. ಮಾಡಿದ್ರೆ ಹಿಂದೆ ತುಂಬ ಒಳ್ಳೆ ಉದ್ದೇಶ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಸುಮ್ಮನೆ ಇದ್ರೆ ಸರಿ. ಏನು ಬಿಟ್ರೆ ಮಾತಾಡ್ತಾನೆ ಇದೆಯಾ? ಮೊದಲು ಜಾಸ್ಮಿನ್ ಅಕೌಂಟಲ್ಲಿ 5 ಕೋಟಿ ಏನು ಮಾಡಿದೆ ಅದನ್ನ ಹೇಳು. ಓ, ಅದಾ ಮ್ಯಾಟ್ರು. ಆ ಹಣ ಇವಾಗ ನನ್ನ ಜಾಸ್ಮಿನ್ ಜಾಯಿಂಟ್ ಅಕೌಂಟ್ನಲ್ಲಿದೆ. ಇದು ಮೋಸ. ಅದು ನನ್ನ ಹಣ. ಒಳ್ಳೆ ಮಾತಲ್ಲಿ ನನ್ನ ದುಡ್ಡು ನನಗೆ ತಂದು ಕೊಟ್ರೆ ಸರಿ. ಜೀವದಾನ ಮಾಡ್ತೀನಿ.